ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್. ಇವತ್ತೇನಪ್ಪ ವಿಷಯ ಅಂದರೆ ಆ್ಯಕ್ಚುಲಿ ಗಾಡಿಗೆ 48 ಕಿಲೋಮೀಟ್ರು ಇನ್ನು ಸರ್ವಿಸ್ ಬಾಕಿ ಇರೋದು. ಸೊ ಸದ್ಯದಲ್ಲೇ ಊಟಿ ಇಲ್ವಾ ಬೇರೆ ಕಡೆ ಪ್ಲ್ಯಾನಲ್ಲಿದ್ದೀನಿ ಹೋಗಬೇಕು ಅಂತ. ಸೊ ಹಾಗಾಗಿ ಇವತ್ತು ಸಾಟರ್ಡೆ ಅಲ್ಲ, ನನಗೂ ಲೀವ್ ಇತ್ತು. ಸರ್ವಿಸ್ ಮಾಡಿಸ್ಬಿಡೋದು ಒಳ್ಳೆಯದು, ಆಮೇಲೆ ಹೋಗೋ ಮೂಮೆಂಟಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ. ಏನೇನು ಇಶ್ಯೂ ಇದೆ ಅಂದರೆ, ಗಾಡಿ ತೊಗೊಳ್ಳೋ ಟೈಮಲ್ಲಿ ಇದ್ದಂಥ ಸೌಂಡು ಅದು ಈಗ ಸ್ವಲ್ಪ ಅಂದರೆ ಒಂದು 30% ಡೌನ್ ಆಗಿದೆ. ಏಕೆ ಏನು ಅಂತ ಗೊತ್ತಿಲ್ಲ. ನನ್ನ ಮಕ್ಕಳು ಸರ್ವಿಸ್ ಮಾಡೋದ್ರಲ್ಲಿ ಏನು ಗೋಲ್ಮಾಲ್ ಮಾಡಿದ್ರು ಏನೋ ಗೊತ್ತಿಲ್ಲ. ಸೌಂಡ್ ಕಮ್ಮಿ ಆಗಿಬಿಡೈತೆ. ಮೊದಲು ಬರ್ತಾಯಿದ್ದಷ್ಟು ಎಕ್ಸಾಸ್ಟ್ ಸೌಂಡ್ ಬರ್ತಾಯಿಲ್ಲ ಈಗ. ಶೋರೂಮ್ ಅವ್ರದ್ದು ಏನೇನು ಕತೆ ಅಂದರೆ ಒಂದೊಂದಲ್ಲ, ಅವರು ಮಾಡೋ ಮಿಸ್ಟೇಕಿಂದ ಇವಾಗ ನಾವು ಅಲ್ಲಾಡಬೇಕು. ಲಾಸ್ಟ್ ಟೈಮ್ ನಾನು ಉದ್ಬಿಟ್ಟಿದ್ದೆ. ಅಲ್ಲೇನು ಮಾಡಿದ್ರು, ಆಯಿಲ್ ಚೇಂಜ್ ಮಾಡೋ ಅಥವಾ ಬೆಲೆ ಪ್ಯಾನಲ್ ಬರುತ್ತೆ. ಸೊ ಅದನ್ನು ರಿಮೂವ್ ಮಾಡಲೇಬೇಕು ಅವರು. ಅದಕ್ಕೆ ಬೋಲ್ಟ್ ಬರುತ್ತೆ, 2 ಸೈಡ್ ಬೋಲ್ಟು ಬೇರೆ ಗಾಡಿಗಳಿಗಿದೆ. ನಮ್ಮ ಗಾಡಿಗಳು ಏನು ಮಾಡಿ ಕಳೆದ್ಬಿಟ್ಟು ಹಾಕಿಲ್ಲ. ನಾನು ನೋಡಿಲ್ಲ, ಅದು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಬೆಲಿ ಪ್ಯಾನಲ್ದು. ಇನ್ನು ಮಿಕ್ಕಿದೆಲ್ಲ ಇಂಜಿನ್ದು ಏನೇನು ನಟ್ಸಿದೆ ಅದೆಲ್ಲ ನೋಡ್ತೀನಿ ನಾನು ಒಂದ್ಸಲ. ಈ ಸರ್ವಿಸ್ ಅವರು ಸರಿ ಇರೋಲ್ಲ, ಸುಮ್ಮನೆ ಬೇಕು ಅಂತ ಏನಾದ್ರು ಒಂದು ಕಿತಾಪತಿ ಮಾಡ್ತಾ ಇರ್ತಾರೆ. ನಟ್ಟೆ ಯಾವುದೋ ಕಳೆದ್ಬಿಡೋದು, ಆಮೇಲೆ ಹೋಗಿ ನೋಡಿದ್ರೆ ಇಲ್ಲಿ ನಟ್ ಕಳೆದೋಗಿದೆ, ನೀವು ಬೇರೆ ಕಡೆ ಇಂಜಿನ್ ಬಿಸಿದ್ದೀರಾ, ಇಂಜಿನ್ ಏನಾದ್ರು ಇಶ್ಯೂ ಆಯ್ತು ಅಂದರೆ ಇಂಜಿನ್ ಕಳೆದು ನೋಡಬೇಕು ಅಂತ ಕತೆಗಳು ಕಟ್ತಾರೆ. ಅವರೇ ಕಳೆದ್ಬಿಡ್ತಾರೆ ಸರ್ವಿಸಲ್ಲಿ. ಆಮೇಲೆ ಫಿಟ್ ಮಾಡೋ ಟೈಮಲ್ಲಿ ಇಲ್ಲ ಅಂತ ಹಾಕ್ಬಿಡೋದು, ಈ ಥರ ಮಕ್ಕರ್ ಮಾಡಿ ನಿಕ್ಕರ್ ಮಾಡಿಸೋದು. ಇಂಜಿನ್ ಕಳೆದು ನೋಡಬೇಕು, ನೀವು ಬೇರೆ ಕಡೆ ಬಿಚ್ಚಿದ್ದೀರಾ, ನಾವು ಕಳೆದು ನೋಡ್ತೀವಿ ಅಂತ ಹೇಳ್ತಾರೆ. ಏನಾದ್ರು ಇಶ್ಯೂ ಆಯಿತು, ಈ ಥರ ಇಶ್ಯೂ ಬರ್ತಾಯಿದೆ ಅಂತ ನಾವು ಹೋಗಿ ಇದು ಮಾಡಿದ್ರೆ, ಇಲ್ಲಾಂದರೆ ನಾರ್ಮಲ್ ಜನರಲ್ ಸರ್ವಿಸ್ ಮಾಡಿಸ್ಬಿಟ್ಟು ಕಳಿಸ್ತಾರೆ. ಆ ಇಂಟೆನ್ಷನ್ನೇ ಹಂಗಿರುತ್ತೆ, ಬೇಗ ಗಾಡಿ ರಿಪೇರಿ ಬರಬೇಕು. ಅವರು ಸರ್ವಿಸ್ ಆಗ್ತಾಯಿದ್ರೆ ಅವ್ರಿಗೆ ದುಡ್ಡಲ್ಲ. ಸೊ ಕೆಲವರು ಹಂಗೆ ಮಾಡ್ತಾರೆ. ಅಂದರೆ 100ರಲ್ಲಿ ಒಂದು 95 ಜನ ಹಂಗೆ ಮಾಡ್ತಾರೆ, ಇನ್ನು 5 ಜನ ಟ್ರೂ ಆಗಿರ್ತಾರೆ. ಇವ್ರದ್ದಿದೆ ಕೆಲಸ, ಇಂಜಿನ್ಗಳು ಬಿಚ್ಚೋದು, ಬೇರೆ ಪಾರ್ಟ್ಸ್ನ ಗಾಡಿ ಅಂದರೆ ಈ ಗೊತ್ತಿರೋ ಐಫೈ ಕ್ಯಾಂಡಿಡೇಟ್ಗಳಿದ್ರೆ ಹಾಕ್ಸ್ಕೊಡ್ತಾರೆ ಗಾಡಿಯಿಂದ ಗಾಡಿಗೆ ಶಿಫ್ಟ್ ಮಾಡಿ. ನಾನೇ ನೋಡಿದ್ದೀನಲ್ಲ, ಲಾಸ್ಟ್ ಟೈಮ್ ಸರ್ವಿಸ್ ಬಿಟ್ಟಾಗ ಇಂಟೆನ್ಷನ್ ಏನಂದರೆ ಈ ಕಡೆನೂ ದುಡ್ಡು ಆ ಕಡೆನೂ ದುಡ್ಡು. ನಾಳೆ ಅವ್ನು ಬರಬೇಕಲ್ಲ, ಇದೋಗಿದೆ ಅದೋಗಿದೆ, ಸರ್ವಿಸ್ ಮಾಡಿಕೊಡಿ ಅಂತ ಒಂದಷ್ಟು ಬಿಲ್ ಹಾಕ್ಬಿಟ್ಟು ಹೊಗೆ ಹಾಕ್ಸೋದು. ಇನ್ನೊಂದು ಸಖತ್ತಾಗಿ ಡೌ ಮಾಡ್ತಾರೆ ಅವರು. ಬಿಲ್ಲಿಂಗಲ್ಲಿ ಗೋಲ್ಮಾಲ್ ಮಾಡ್ತಾರೆ. ಅಂದರೆ ಅವ್ರು ಹಾಕೋ ಬಿಲ್ಲೇ ಬೇರೆ, ನಮ್ಮ ಹತ್ರ ತೊಗೊಳ್ಳೋ ಬಿಲ್ಲೇ ಬೇರೆ, ತೋರಿಸೋ ಬಿಲ್ಲೇ ಬೇರೆ. ಅವರು ನೀವು ಅಬ್ಸರ್ವ್ ಮಾಡಿ, ಬಿಲ್ ಎಲ್ಲ ಪೇಮೆಂಟ್ ಎಲ್ಲ ಆಗಿ ಪೇಮೆಂಟ್ ಮಾಡಿಸ್ಕೊತಾರೆ. ಸರ್ ಬಿಲ್ಲು ಟೆಕ್ನಿಕಲ್ ಇಶ್ಯೂ ಇದೆ, ಸರ್ವರ್ ಡೌನ್ ಇದೆ, ನಿಮ್ಗೆ ವಾಟ್ಸಪ್ ಮಾಡ್ಬಿಡ್ತೀನಿ ಸರ್, ಈವ್ನಿಂಗ್ ಅಷ್ಟಲ್ಲಿ ಮಾಡಿಬಿಡ್ತೀನಿ ಸರ್, 1 ಅವರ್ ಟೈಮ್ ಕೊಡಿ, 1 ಅವರ್ ಅಷ್ಟು ಬಂದ್ಬಿಡುತ್ತೆ. ಇಲ್ಲ ವೆಯ್ಟ್ ಮಾಡಲ್ಲ ಅಂತ ಕೇಳಿ. ಅವಾಗ ಏನು ಹೇಳ್ತಾರೆ, ಸರ್ ಮೇ ಬಿ ವೆಯ್ಟ್ ಮಾಡೋದು ಬರೋದು ಡೌಟು, ಆ ಥರ ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ. ವೆಯ್ಟ್ ಮಾಡಿ ಅಂತ ನೋಡ್ತಾರೆ. ಆಮೇಲೆ ಸರ್ ಅವ್ರು ಬಂದಿಲ್ಲ ಅಂದ್ಬಿಟ್ಟು ಡೌ ಕಚ್ಬಿಟ್ಟು ಸುಮ್ಮನೆ ಆಯ್ತಾರೆ. ಬಿಲ್ ಕೊಡಲ್ಲ ಅವರು. ಬಿಲ್ ಕೊಡೋ ಮೂಮೆಂಟಲ್ಲಿ ಏನು ಮಾಡ್ತಾರೆ, ನನಗೂ ಅದೇ ಲಾಸ್ಟ್ ಟೈಮು ಇನ್ಶೂರೆನ್ಸ್ ಕ್ಲೈಮ್ ಆಗಿತ್ತು. ಇನ್ಶೂರೆನ್ಸ್ ಕ್ಲೈಮಲ್ಲಿ ನಾನೇ 40,000 ಕೊಟ್ಬಿಟ್ಟು ರೆಡಿ ಮಾಡಿಸಿದೆ. ಬಿಲ್ನ ಇವ್ರು ಆಲ್ಟ್ರ್ ಮಾಡಿಬಿಟ್ಟು ಅಲ್ಲಿ ಕೊಟ್ಟಿರೋದೇ ಬೇರೆ. ಅಂದರೆ ಈ ಬಜಾಜ್ ಪ್ಲಾಟ್ಫಾರ್ಮ್ಗೆ ಏನಿರುತ್ತೆ ಆ ಬಿಲ್ಲೇ ಇವ್ರು ಡಿಸ್ಟ್ರಿಬ್ಯೂಟರ್ ಅಲ್ವಾ, ಕೊಡೋ ಬಿಲ್ಲೇ ಬೇರೆ ಇರುತ್ತೆ. ನಮ್ಮ ಕಸ್ಟಮರ್ಗಳು ಕೊಡೋ ಬಿಲ್ಗೂ ಎಡಿಟ್ ಮಾಡಿರ್ತಾರೆ, ಸುಮ್ಮನೆ ತೋರಿಸಿರ್ತಾರೆ, ಬಟ್ ಅವ್ರಿಗೆ ಅಷ್ಟು ತೋರಿಸಿರಲ್ಲ. ಇವ್ರಿಗೆ ಅದರಲ್ಲೂ ಪ್ರಾಫಿಟ್ಟು. ಎಂಥ ಗೋಲ್ಮಾಲ್ ಮಾಡ್ತಾರೆ ಅಂದರೆ ಇವರು, ಅಷ್ಟಿಷ್ಟಲ್ಲ ಇವ್ರದ್ದು. ಇವ್ರು ನೋಡಿ ನನಗೆ ಇಶ್ಯೂ ಮಾಡಿಟ್ಟವ್ರೆ ನೋಡಿ. ನಿಮಗೆ ಯೂಸ್ಫುಲ್ ಟಿಪ್ಸ್ ಕೊಡ್ತೀನಿ. ಈ ಥರ ಸಿಗ್ನಲಲ್ಲಿ ಕೆಲವ್ರು ಏನು ಮಾಡ್ತಾರೆ, ಕ್ಲಚ್ ಹಿಡ್ಕೊಂಡು ಇನ್ನೊಂದು 10 ನಿಮಿಷ 5 ನಿಮಿಷ ಅಂದ್ಕೊಂಡು ಹಿಂಗೆ ಕ್ಲಚ್ ಹಿಡ್ಕೊಂಡು ಇಂಜಿನ್ ಹಾಲಿಲ್ಲ ಇಟ್ಟಿರ್ತಾರೆ. ಸೊ ಅವಾಗ ಏನಾಗುತ್ತೆ ನಮಗೆ ಅಂದರೆ, ಇಂಜಿನ್ ಒಳಗಡೆ ಕ್ಲಚ್ ಪ್ಲೇಟ್ಗಳು ಏನಾಗುತ್ತೆ, ಉಜ್ಜೋಗ್ಬಿಡುತ್ತೆ, ಸೌದೋಗುತ್ತೆ ಬೇಗ. ಆಮೇಲೆ ಮೈಲೇಜು ಅನ್ನೋದಕ್ಕಿಂತ ಪಿಕಪ್ಪು ಡ್ರಾಪ್ ಆಗಿಬಿಡುತ್ತೆ. ಅಂದರೆ ಥ್ರಾಟಲ್ ಸ್ಪೀಡ್ ಇರುತ್ತೆ ನೋಡಿ, ಅದು ಕಟ್ ಆಗಿಬಿಡುತ್ತೆ ನೀವು ಇದನ್ನೇ ರೆಗ್ಯುಲರಾಗಿ ಹ್ಯಾಬಿಟ್ ಮಾಡಿಕೊಂಡ್ರೆ. ಸೊ ಅವಾಗ ಏನು ಮಾಡಬೇಕು, ಈ ಥರ ಸಿಗ್ನಲಲ್ಲಿ ನ್ಯೂಟ್ಲ್ ಆಗಿಬಿಟ್ಟು ಗಾಡಿ ಇಂಜಿನ್ ಆನೆಲ್ಲ ಇಟ್ಬಿಟ್ಬಿಡ್ಬೇಕು. ಸೊ ಅವಾಗ ಈ ಕ್ಲಚ್ ಪ್ಲೇಟ್ಗಳು ರಬ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಕೆಲವರು ಇದು ಮಾಡ್ತಾರೆ ಮಿಸ್ಟೇಕು, ಅವಾಯ್ಡ್ ಮಾಡಿರಿ. ಯೂಸ್ಫುಲ್ ಟಿಪ್ಸು. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ, ಗೇರು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಿರಲ್ಲ. 3rd ಗೇರಿಂದ ಫುಲ್ಲು ಸ್ಟಾಪ್ ಮಾಡಿಬಿಡ್ತಾರೆ. ಅಂದರೆ 0 ಸ್ಪೀಡೋಮೀಟ್ರ್ ಇರುತ್ತೆ ನೋಡಿ, ಫುಲ್ಲು ಸ್ಪೀಡೋಮೀಟ್ರ್ 0 ಇರುತ್ತೆ. ಆವಾಗ 3rd ಗೇರ್ ಹಾಕ್ಕೊಂಡು ಕ್ಲಚ್ ಹಿಡ್ಕೊಂಡು ನಿಂತಿರ್ತಾರೆ. ಇಂಜಿನ್ ರನ್ನಲ್ಲೇ ಇರುತ್ತೆ. ಇಂಜಿನ್ ಒಳಗಡೆ ಕ್ಲಚ್ ಪ್ಲೇಟ್ಗಳು ರಬ್ ಆಗ್ತಾ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಪಿಕಪ್ಪು ಕಮ್ಮಿ ಆಗಿಬಿಡುತ್ತೆ, ಥ್ರಾಟಲ್ಲು ಅಷ್ಟು ಕ್ವಿಕ್ಕಾಗಿ ತೊಗೊಳ್ಳಲ್ಲ. ಸೊ ಅವಾಗ ನಿಮಗೆ ಇರಿಟೇಷನ್ ಅನಿಸುತ್ತೆ. ಸೊ ನೀವು ಅವೆಲ್ಲ ಅವಾಯ್ಡ್ ಮಾಡಿದ್ರೆ ಗಾಡಿ ಕಂಡೀಷನ್ನು ಚೆನ್ನಾಗಿರುತ್ತೆ. ಸಿಂಪಲ್ಲು ಬೆಸ್ಟು ಏನಂದರೆ, ನೀವು ಸಿಗ್ನಲಲ್ಲಿ ನ್ಯೂಟ್ಲ್ ಹಾಕ್ಬಿಟ್ಟು ನಿಲ್ಲಿಸ್ಕೊಳ್ಳಿ ಗಾಡಿನ. ಆಮೇಲೆ ಆನ್ ಆ್ಯಂಡ್ ಆಫ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಏನೊಂದು 2 ನಿಮಿಷ 3 ನಿಮಿಷ ಅಲ್ಲ, ಇದೋಗ್ಬಿಟ್ಟಿದೆ ಹುಡುಗರಿಲ್ಲ, ಅದು ಇದು ಕತೆ ಹೇಳ್ಕೊಂಡೇ ಕೂತ್ಕೊಂಡ್ಬಿಡ್ತಾರೆ. ನಾನಿರೋದು RBI ಲೆವೆಟಲ್ಲ. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಹೋಗಬೇಕು, ಮಾಡಿಸ್ಬೇಕು, 2 ಸಲ ಓಡಾಡಬೇಕು ಬರೀ ವಾಷಿಂಗ್ಗೆ. ಅದಕ್ಕೂ ನಾನು ಅದನ್ನು ಚೇಂಜ್ ಮಾಡ್ತಾಯಿದ್ದೀನಿ. ನಾಯಂಡಹಳ್ಳಿ ಹತ್ರ ಅಲ್ಲೊಂದು ಶೋರೂಮ್ ಪ್ಲಸ್ ಸರ್ವಿಸ್ ಸೆಂಟ್ರು, ಅಲ್ಲಿ ಕೊಡ್ತಾಯಿದ್ದೀನಿ ಪ್ಲಸ್. ಸೊ ಪ್ಲ್ಯಾನ್ ಚೇಂಜ್ ಏನಾಗಿದೆ ಅಂದರೆ, ಡಾಮಿನರ್ ಗಾಡಿಗಳೇ ಹೆವಿ ಇದೆ ಸರ್ವಿಸ್ಗೆ. ಸೊ 2 ದಿನ 1 ದಿನ ಮೇಲಾಗುತ್ತಂತೆ. ಅಷ್ಟೊಂದು ಟೈಮ್ ಇಲ್ಲ ನಮಗೆ. ನಾಳೆ ನಾನು ಊರು ಸೈಡ್ ಹೋಗಬೇಕಲ್ಲ, ಸ್ವಲ್ಪ ಕೆಲಸ ಆಯಿತು, ಅದಕ್ಕೆ ಕೊಟ್ಟಿಲ್ಲ ನಾನು. ಇವಾಗ
ಹಳೆ ಶೋರೂಮೇ ಸರಿ ಅಂತ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾವ್ದು ಗುರಿ ಸರ್ವಿಸ್ ಸೆಂಟ್ರಿಗೆ ಬರೋಕ್ಕೆ ಬೇಜಾರು. ಸರ್ ಸರ್ವಿಸ್ ಹಾಂ ಸರ್ವಿಸ್ ಕಂಪ್ಲೇಂಟ್ ಇದೆಯಲ್ಲ ಬೇಸ್ ಚೆಕಪ್ ಇಲ್ಲ ಫುಲ್ ಸರ್ವಿಸು ಇವತ್ತೇ ಬೇಕಾ ಮಂಡೆ ಕೊಟ್ಟಿನ ಸಾಕ ಇವತ್ತೇ ಬೇಕು ಸರ್. ಕಂಪ್ಲೇಂಟ್ ಇದೆಯಾ ಗಾಡಿಯಲ್ಲಿ? ಹಾಂ ಅದೇ ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಇದೆ, ಸೌಂಡ್ ಬರುತ್ತೆ ಹಳ್ದಲ್ಲಿ ಬಿಟ್ಟರೆ. ಮತ್ತು ನೋಡಿ ಲಾಸ್ಟ್ ಟೈಮು ಬನ್ನಿಲಿ ಈ ಬೆಲಿ ಪ್ಯಾನಲ್ ಆಯಿಲ್ ಚೇಂಜ್ ಮಾಡ್ತಾರೆ ಗೊತ್ತಾ, ಇಲ್ಲಿ ನಟ್ಟು ಬರುತ್ತೆ ಇಲ್ಲಿ ನೋಡಿ, ಎರಡು ಸೈಡು ಕಳೆದ್ಬಿಟ್ಟಿದ್ದಾರೆ, ಹಾಕಿಲ್ಲ. ನಾನು ಬೇರೆ ಕಡೆ ಕೇಳ್ಕೊಬಂದಿದ್ದು ಸಿಗ್ತಾಯಿಲ್ಲ ಎಲ್ಲೂ. ಸರಿ ಸ್ವಲ್ಪ ಲೆಂಗ್ತಿ ಬೋಲ್ಟ್ ಆಗಿರುತ್ತೆ ಅದು. ಹಾಂ ಓಕೆ ಅದು ಮಿಸ್ ಆಗಿದೆ. ಮತ್ತು ಬ್ರೇಕ್ ನೋಡಿ ಒಂದು ಸಲ, ಬ್ರೇಕ್ ಅಷ್ಟು ಪರ್ಫಾರ್ಮೆನ್ಸ್ ಏನಿಲ್ಲ. ಇದೆ ಈ ಕಡೆ ಖಾಲಿ ಆಗಿಲ್ಲ, ಬ್ರೇಕ್ ಆಯಿಲ್ ಎಲ್ಲ ಒಂದು ಅವರೊಳಗೆ ಮಾಡಿ ಇದು ಪೂರ್ತಿ ಡ್ರೈ ಮಾಡಿ, ಅದು ಮಾಡ್ತಾರೆ, ಇದು ಪೂರ್ತಿ ಡ್ರೈ ಮಾಡಿ ಚೇಂಜ್ ಮಾಡ್ತಾರೆ ನಾವು ಸರ್ವಿಸಲ್ಲಿ. ಅಲ್ಲ ಟಾಪ್ ಅಪ್ ಬೇಡ ನನಗೆ, ಚೇಂಜ್ ಮಾಡ್ತಾರೆ ಫುಲ್ ಇದು ಮತ್ತು ಇದು ಚೇಂಜ್ ಮಾಡಿಬಿಡಿ. ಎಷ್ಟು ಕಿಲೋಮೀಟ್ರ್ ಆಯಿತು ಇವಾಗ? ಇವಾಗ 15,000ಗೆ ಒಂದು 500 ಇದೆ ಅಷ್ಟೇ. ಇಲ್ಲಿ ಹೋಗಿ ಅಂತ ಸೇಮ್ ಸಿಚುವೇಷನ್ ಆಗಿರುತ್ತೆ. ಸ್ಟಾಕಿಂದೆಲ್ಲ ಲೀಕೇಜ್ ಇದೆಯಲ್ಲ ನೋಡಿದ್ರಾ? ಆಯಿಲ್ ಸೀಲ್ ಅದ. ಹಾಂ 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 3,000 ರುಪೀಸ್ ಹಂಗೆ ಬರುತ್ತೆ. ಒಂದು ಸೈಡ್ ಚೇಂಜ್ ಮಾಡಲ್ಲ, ಎರಡು ಸೈಡ್ ಮಾಡ್ತಾರೆ ಆಯಿಲ್. ಒಂದು ಸೈಡ್ ಆಯಿಲ್ ಸೀಲ್, ಲೇಬರ್ ಚಾರ್ಜ್ ಎಲ್ಲ ಸರಿ 3,000 ರುಪೀಸ್ ಬಡ್ಜೆಟ್ ಇರುತ್ತೆ. ಅದೇ A few inches later. ಒಬ್ಬ ಫೈನಲಿ ಆಯಿತು ಗುರು. ಈ ಶೋರೂಮ್ ಅವ್ರದ್ದು ಒಂದೊಂದಲ್ಲ ಅರೋದನ್ನೇ ಹೆವಿ ಟೋಕನ್ ಆಯಿತು. ನಾನು ನೋಡ್ಕೊಂಡಿರಲಿಲ್ಲ ಆ್ಯಕ್ಚುಲಿ, ಹಳ್ಳಕ್ಕೆ ಬಿಟ್ಟು ಈ ಫೋರ್ಕ್ ಸೀಲ್ ಇದೆ ನೋಡಿ ಫುಲ್ಲು ಹೋಗ್ಬಿಟ್ಟಿತ್ತು, ಲೀಕ್ ಆಗ್ತಾಯಿತ್ತು. ನಾನು ಬಿಡೋಣ ಅಂತ ಹೋದ್ಮೇಲೆ ಗೊತ್ತಾಗಿದ್ದು ಲೀಕ್ ಆಗ್ಬಿಡೈತೆ ಅಂತ. ಸೊ ಇದನ್ನು ಪೂರ್ತಿ ರಿಮೂವ್ ಮಾಡಿ ಮಾಡೋರೆ. ಫೋರ್ಕ್ ಆಯಿಲ್ ವಾಷಿಂಗ್ ಅಷ್ಟೇ, ನೀವು ಎಲ್ಲೇ ಮಾಡಿಸಿದ್ರು ದಪ್ಪ ದಾರನೇ ಮಾಡ್ತಾರೆ. ಪಾಲಿಶ್ ಮೇಲೆ ನೀಟಾಗಿ ಕಾಣಿಸ್ತೈತೆ ಅಷ್ಟೇ, ಬಿಟ್ರೆ ಇನ್ನೇನೂ ಇಲ್ಲ. ಮನೆ ಅಮೌಂಟ್ ಎಷ್ಟಾಯಿತು ಏನು ಗೊತ್ತೆ ಎಲ್ಲ ಹೇಳ್ತೀನಿ. ಸೌಂಡ್ಗಳಿತ್ತು, ಸ್ವಲ್ಪ ಬೋಲ್ಟು ನಟ್ಗಳೆಲ್ಲ ಟೈಟ್ ಮಾಡಬೇಕಾಯ್ತು. ಇನ್ಮೇಲಿಂದ ನಾವೇ ಮಾಡ್ಕೊಂಡ್ರೆ ಬಿಟ್ರು. ಪಿಕಪ್ಪು ಸ್ವಲ್ಪ ಡೌನ್ ಆದಂಗಿದೆ ಗಾಡಿದು, ಮೊದಲಿನ ಥರ ಇಲ್ಲ ಪಿಕಪ್ಪು. ನೀವು ಅಮೌಂಟ್ ಎಷ್ಟು ಖರ್ಚಾಗೈತೆ ಅಂತ ಕೇಳಿಬಿಟ್ರೆ ಎಷ್ಟು ಬಿಲ್ ಮಾಡಿಟ್ಟವ್ರೆ ಇವರು ಅಂತ ನೀವೇನಾದ್ರು ತಿಳ್ಕೊಂಬಿಟ್ರೆ ಶಾಕ್ ಆಗೋಯ್ತೀರಾ. ಆಲ್ಮೋಸ್ಟ್ ಈ ಪ್ರೈಸ್ಗೆ ನಿಮಗೆ ಒಂದು ಕಾರ್ ಸರ್ವಿಸ್ ಮಾಡಿಸ್ಬಿಡ್ಬೋದು. 3 days later. ಈಗ ತಾನೇ ಜಸ್ಟ್ ಸರ್ವಿಸ್ ಮಾಡ್ಸ್ಕೊಂಡು ಬಂದಿದ್ದೀನಿ ಸರಿನಾ. ಅಮ್ಮಮ್ಮ ಅಂದರೆ ಮ್ಯಾಕ್ಸಿಮಮ್ ಸರ್ವಿಸ್ ಮಾಡಿಸೋರು ಎಷ್ಟು ಕೊಟ್ಟಿರ್ಬೋದು ನಿಮ್ಮ ಪ್ರಕಾರ ಥಿಂಕ್ ಮಾಡಿ ಹೇಳಿ. ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಕೊಟ್ಟು ಮಾಡಿಸಿರ್ಬೋದು? ಎಷ್ಟು ಕೊಟ್ಟಿದ್ದೀನಿ ಅಂದರೆ ಇದು ಕೊಟ್ಟಿರೋ ಅಮೌಂಟಲ್ಲಿ ನಾನೇ ಒಂದು ಕಾರ್ನ ಸರ್ವಿಸ್ ಮಾಡಿಸ್ಬಿಡ್ಬೋದು. ಅಷ್ಟು ದುಡ್ಡು ಹೇಳ್ಬೇಕಂದ್ರೆ 8,300 ರೂಪಾಯಿ ಆಯಿತು. ಏನೆಂತಕ್ಕೆ ಅಂತ ಹೇಳ್ತೀನಿ ನೋಡಿ. ಇದು ಬ್ರೇಕ್ ಆಯಿಲು, ಇದನ್ನು ಅರೌಂಡ್ ಒಂದು 15,000 ಕಂಪ್ಲೀಟ್ ಆಯಿತು ಅಂದರೆ ಫುಲ್ಲು ಚೇಂಜ್ ಮಾಡಿಸ್ಬೇಕು. ಚೇಂಜ್ ಮಾಡಿಸ್ಬಿಟ್ಟು ರೇರ್ದು ಪ್ಲಸ್ಸು ಫ್ರಂಟ್ ಬೇಕು ಈ ಎರಡರದ್ದು ಆಯಿಲ್ ಚೇಂಜ್ ಮಾಡೋಕ್ಕೆ ಒಂದು ಅರೌಂಡ್ 350 ಏನೋ ಚಾರ್ಜ್ ಮಾಡಿದ್ರು. ಮತ್ತು ನನಗೆ ಗೊತ್ತಿರಲಿಲ್ಲ ಈ ಫೋರ್ಕ್ ಹೋಗ್ಬಿಡೈತೆ ಅಂತ. ನಾನು ಲಾಸ್ಟ್ ಟೈಮು ಟ್ರಿಪ್ ಹೋಗಿ ಬಂದಲ್ಲ, ಗೊತ್ತಿಲ್ಲದೆ ನಿಲ್ಲಿಸ್ಬಿಟ್ಟಿದೆ, ಸ್ಟಾಪ್ ಮಾಡಿಬಿಟ್ಟಿದೆ. ಆಲ್ಮೋಸ್ಟ್ ಒಂದು ಮಂತ್ ಆಗೋಗಿತ್ತು, ನನಗೆ ಗೊತ್ತಿರಲಿಲ್ಲ. ಈಗ ಮಾರ್ನಿಂಗ್ ನಾನು ತೆಗೆದ್ರೆ ಇಲ್ಲೆಲ್ಲ ಫುಲ್ಲು ಆಯಿಲೆಲ್ಲ ಲೀಕ್ ಆಗ್ತಾ ಆಯಿತು. ಗಾಡಿ ತೆಗೆದು ಹೊರಗಡೆ ಹಾಕ್ತೀನಿ, ನನಗೂ ಅದು ಓಡಿಸ್ಬೇಕಾದ್ರೂ ಗೊತ್ತಾಗಿಲ್ಲ. ಸರ್ವಿಸ್ ಸೆಂಟ್ರಿಗೆ ಎತ್ಕೊಂಡು ಹೋಗಿ ನೋಡ್ತೀನಿ, ಅವನು ಫೋರ್ಕ್ ಹೋಗಿದೆ. ಫೋರ್ಕ್ ಆಯಿಲ್ ಬಂದು ಒಂದು ಅರೌಂಡ್ ಒಂದು 2,000 ಅಂದರೆ ಎಲ್ಲ ಫಿಟ್ಟಿಂಗ್ ಎಲ್ಲ ಸೇರಿ ಸರ್ವಿಸ್ ಚಾರ್ಜ್ ಎಲ್ಲ ಸೇರಿ 4,000 ಆಗುತ್ತೆ ಅಂದ. ಬಂತು ಕೈಗೆ ಒಂದು 2-2.5 ಸಾವಿರ ಆಯಿತು. ಎಲ್ಲ ಇದನ್ನೆಲ್ಲ ಫಿಟ್ ಮಾಡಿ ಆಯಿಲೆಲ್ಲ ಚೇಂಜ್ ಮಾಡಿ ರೆಡಿ ಮಾಡಿಕೊಡೋಕ್ಕೆ. ಅದಾದಮೇಲೆ ಇದು ಪೈಂಟ್ ಕೋಟಿಂಗ್ ಮಾಡಿಸ್ದೆ. ಇದೇನಿದೆ ಇದು ಈಟಿಗೆ ಅದು ಫುಲ್ಲು ಕಲರೇ ಚೇಂಜ್ ಆಗಿಬಿಡುತ್ತೆ, ಸ್ಟಿಡಿಯಾಗಿ ಸ್ಟಾರ್ಟ್ ಮಾಡಿಬಿಡುತ್ತೆ ಅದು ತುಂಬ ಈಟಿಗೆ. ಸೊ ಅದಕ್ಕೆ ಪೈಂಟಿಂಗ್ ಮಾಡಿಸ್ದೆ. ಪೈಂಟಿಂಗ್ ಚಾರ್ಜಸ್ ಎಲ್ಲ ಸೇರಿ ಒಂದು ಲಾಸ್ಟ್ ಟೈಮಲ್ಲಿ ಏನು ಮಾಡಿದ್ದು ಅಂದರೆ ಇಲ್ಲಿದೆಲ್ಲ ಈ ಬೆಲಿ ಪ್ಯಾನಲ್ದು ಬೋಲ್ಟ್ ಬರುತ್ತೆ, ಆ ಬೋಲ್ಟನ್ನ ಹಾಕಿರಲಿಲ್ಲ, ತೆಗೆದುಬಿಟ್ಟು ಹಂಗೆ ಬಿಟ್ಬಿಡವ್ರೆ. ನಾನೊಂದು 60-80 ಮೇಲೆ ಹೋಯ್ತಂದರೆ ಫುಲ್ಲು ಸೌಂಡೇ, ಇದು ಇಶ್ಯೂ ಆಗೋಗಿತ್ತು. ಆಮೇಲೆ ಕೂಲೆಂಟ್ ಆಯಿಲು ಫುಲ್ ರೀಪ್ಲೇಸ್ ಮಾಡೋಣ ಅಂದ್ಕೊಂಡೆ, ಅದಕ್ಕೂ ಒಂದಷ್ಟು ಬೀಳುತ್ತೆ ಟ್ಯಾಕ್ಸು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಸೊ ಅದನ್ನು ನಾನು ಚೇಂಜ್ ಮಾಡಿಸಿಲ್ಲ, ಬರೀ ಟಾಪ್ ಅಪ್ ಮಾಡಿಸಿದ್ದೀನಿ. ಒಂದು 20-25 ಇಲ್ಲ 22 ಆ ಥರ ಹೋದ್ಮೇಲೆ ಚೇಂಜ್ ಮಾಡಿಸ್ಲೇಬೇಕು, ಇಲ್ಲಾಂದರೆ ಗಾಡಿ ಡ್ಯೂರೇಷನ್ ಕಮ್ಮಿ ಆಗಿಬಿಡುತ್ತೆ. ನಿಮಗೆ ಬ್ರೇಕ್ ಆಯಿಲ್ಗಳೆಲ್ಲ ಒಂದು 15,000 ಆ ಥರ ಎಲ್ಲ ಒಟ್ಟಿಗೆ ಮಾಡಿಸಿದ್ರೆ ನಿಮಗೆ ಬರ್ಡನ್ ಆಗಿಬಿಡುತ್ತೆ, ಸುಮ್ಮನೆ ಕಷ್ಟ. ಸೊ ಹಂಗೆ ಮಾಡಿಸ್ದೆ. ಮತ್ತು ಬ್ರೇಕ್ ಪ್ಯಾಡ್ ಹಾಕ್ಸ್ಬೇಕಾಯ್ತು ನಾನು. ಬ್ರೇಕ್ ಪ್ಯಾಡು ಅಷ್ಟು ಸೌದಿಲ್ಲ, ಇನ್ನೂ ಲೈಫ್ ಇದೆ ಇದಕ್ಕೆ. ಆಮೇಲೆ ಚೇಂಜ್ ಮಾಡಿಸ್ಕೊತೀನಿ, ಯಾವುದೇ ಕಾರಣಕ್ಕೂ ಶೋರೂಮ್ಗೆ ಹೋಗಿ ಚೇಂಜ್ ಮಾಡಿಸಲ್ಲ. ಬ್ರೇಕ್ ಪ್ಯಾಡು ನಿಮ್ಮದು ಇನ್ನೂ ರಬ್ಬೆ ಆಗಿರಲ್ಲ ನೀಟಾಗೆ, ಒಂದು ಎಷ್ಟೊಂದು 40% ಇಲ್ಲ
50% ಇರುತ್ತೆ ಅಂದ್ಕೊಳ್ಳಿ. ಆವಾಗ ಬ್ರೇಕು ನಿಮಗೆ ಅಷ್ಟು ಕಂಫರ್ಟ್ ಅನ್ಸಲ್ಲ, ಮತ್ತು ಹಿಡಿಯೋದು ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಪರ್ಫಾರ್ಮೆನ್ಸ್ ಇದೆ ಬ್ರೇಕ್ದು ಅಂತ. ಆವಾಗ ನಿಮಗೆ ಹಿಡಿತಾ ಇರಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ಲ ಬ್ರೇಕ್ದು. ಅವಾಗ ಏನು ಮಾಡ್ತೀನಿ ಅಂದರೆ ಇದು ಇದೆಯಲ್ಲ ಬ್ರೇಕ್ ಪ್ಯಾಡು, ಅದನ್ನು ರಿಮೂವ್ ಮಾಡಿಬಿಟ್ಟು ಒಂದು ಶೀಟ್ ಬರುತ್ತೆ ನೋಡಿ, ಅಂದರೆ ಇವಾಗ ಏನು ಹೇಳ್ತಾರೆ ನೇಮ್ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ. ಆ ಥರ ಶೀಟಲ್ಲಿ ಅದನ್ನ ಉಜ್ಬಿಟ್ಟು ಮಾಡಿದ್ರೆ ಆವಾಗ ಬ್ರೇಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ. ಇಂಜಿನ್ ಆಯಿಲ್ ಬಂದೇ ಜಾಸ್ತಿ ಇದಕ್ಕೆ, ಆಲ್ಮೋಸ್ಟ್ ಒಂದು 1800 ಏನೋ ಆಯಿತು, 1700 900 ಏನೋ ಆಗುತ್ತೆ ಎಲ್ಲ ಆಯಿಲೆಲ್ಲ ಹಾಕೋಕ್ಕೆ. ಆಯಿಲ್ ಫಿಲ್ಟ್ರು ಚೇಂಜ್ ಮಾಡಿಸಿದ್ದೀನಿ. ಟೋಟಲಾಗೆ ಇದಕ್ಕೆ ಕಾಸ್ಟ್ ಬಂದು 8300 ರೂಪಾಯಿ ಆಗೈತೆ. ನೀವೇನಾದ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು ಕಾರ್ನೇ ಮಾರುತಿ ಸುಜುಕಿ ಅನ್ನೋ ಕಾರ್ನೇ ಮಾರುತಿ ಗಾಡಿಗಳನ್ನ ರೆಡಿ ಮಾಡಿಸ್ಕೊಂಡ್ಬೋದಾಗಿತ್ತು ಆರಾಮಾಗಿ ಇಷ್ಟು ದುಡ್ಡಿಗೆ. ಮತ್ತು ಬ್ಯಾಟ್ರಿನೂ ಸ್ವಲ್ಪ ವೀಕ್ ಆಗಿತ್ತು. ಬ್ಯಾಟ್ರಿ ವೀಕ್ ಅಂದರೆ ನಾನು ವಾರ್ಮ್ ಅಪ್ ಮಾಡ್ತಾ ಇರಲಿಲ್ಲ, ಸೊ ಹಾಗಾಗಿ ಬ್ಯಾಟ್ರಿಗಳು ವೀಕ್ ಆಗಿಬಿಟ್ಟಿತ್ತು. ಅದಕ್ಕೊಂದು ಚಾರ್ಜ್ ಅಂದ್ಬಿಟ್ಟು ಒಂದು 200 ರೂಪಾಯಿನ ತಗೊಂಡ್ರು. ಸೊ ಇದಾಗಿತ್ತು ಇವತ್ತಿನ ಮ್ಯಾಟ್ರು. ಹೇಗಿದೆ ಗಾಡಿ? ನಾನಂತೂ ಇದೇ ಫಸ್ಟು ಟೈಮು ಇಷ್ಟು ಅಮೌಂಟ್ ಕೊಟ್ಟು ನಾನು ಗಾಡಿ ಸರ್ವಿಸ್ ಮಾಡಿಸಿರೋದು. ಇದುವರೆಗೂ ಯಾವುದು ನನ್ನ ಹತ್ರ ಇರೋ ಬೈಕ್ಗಳಲ್ಲಿ ಇಷ್ಟು ಕಾಸ್ಟ್ಲಿ ದುಡ್ಡು ಕೊಟ್ಬಿಟ್ಟು ನಾನು ಮಾಡಿಸಿರಲಿಲ್ಲ. ಇದೇ ಫಸ್ಟು. ನನಗೆ ಏನು ಮಾಡೋಕ್ಕಾಗಲ್ಲ, ನಾನು ಎಮರ್ಜೆನ್ಸಿ ಸ್ವಲ್ಪ ಅಂದರೆ ಟ್ರಿಪ್ ಹೋಗೋ ಪ್ಲ್ಯಾನ್ ಇದೆ, ಸೊ ಹಾಗಾಗಿ ಮಾಡಿಸ್ಲೇಬೇಕಾಯಿತು. ನಾಳೆದು ಹೋಗ್ಬೇಕು. ನಾನು ಪ್ಲ್ಯಾನಲ್ಲಿ ಇದ್ದೀನಿ. ಎಲ್ಲಿಗೆ ಅಂದರೆ ತಮಿಳ್ನಾಡು ಸೈಡು ರೌಂಡ್ಸ್ ಇದೆ, ಸೊ ಹಾಗಾಗಿ ಮಾಡಿಸಿದ್ದೀನಿ. ನೀವೇನಾದ್ರು ಈ ಗಾಡಿ ತೊಗೊಬೇಕು ಅಂದ್ಕೊಂಡಿದ್ರೆ, ಇಲ್ಲ ನಿಮ್ಗೇನಾದ್ರು ಈ ಗಾಡಿದು ರಿವ್ಯೂ ಏನಾದ್ರು ಬೇಕಂದರೆ ಹೇಳಿ, ಮಾಡ್ತೀನಿ ಹೇಗಿದೆ ಅಂತ. ಈ ಗಾಡಿ ತೊಗೊಳ್ಳೋದು ನನಗೆ ಇವಾಗ ಅನಿಸ್ತೈತೆ, ಗಾಡಿ ತೊಗೊಳ್ಳೋದಲ್ಲ ಮೇಯ್ನು, ಮೇಂಟೈನ್ ಮಾಡೋದು ಮೇಯ್ನು ಅಂತ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ಎರಡೂ ಅಕೌಂಟಿದೆ, ಸಪೋರ್ಟ್ ಮಾಡಿ ಹೊಸಬ್ರಿಗೆ. ನೀವು ಮಾಡೋ ಒಂದೊಂದು ಲೈಕು, ಒಂದೊಂದು ಸಬ್ಸ್ಕ್ರೈಬು ನಮಗೆ ಇನ್ಸ್ಪಿರೇಷನು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ಅಷ್ಟೇ. ನೆಕ್ಸ್ಟು ಡಾಮಿನೋರ್ ರಿವ್ಯೂ ಮಾಡ್ತೀನಿ, ಯಾಕಂದರೆ 2 ಇಯರ್ಸ್ ಆಗಿದೆ. ಇದರಲ್ಲಿ ನನ್ನದು ಏನು ಬೆನಿಫಿಟು, ಏನು ಹೇಳ್ತಾರೆ, ಇದನ್ನು ತೊಗೊಂಡ್ರೆ ಏನು ಕಂಫರ್ಟು, ಏನು ಅನ್ಕಂಫರ್ಟು, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಅಷ್ಟೇ ಇವತ್ತಿಂದು ಮ್ಯಾಟ್ರು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.